ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಓಂ ಗಂ ಗಣಪತಯೇ ನಮಃ ವೀರಮಾರುತಿಯೇ ನಮಃ ಅರನ ಚರಿತೆಯ ಕೇಳುವ ಸಮಯ ಒದಗಿದೆ ಸುಜನರಿಗೆ ಇಂದು ಅರನ ಚರಿತೆಯ ಕೇಳುವ ಸಮಯ ಒದಗಿದೆ ಸುಜನರಿಗೆ ಇಂದು ಶರಣರ ಶರಣ ಮಹದೇಶ್ವರನ ಶರಣರ ಶರಣ ಮಹದೇಶ್ವರನ ಚರಿತೆಯ ಕೇಳುವ ಸುಜನರು ನಾವು ಹರ ಹರ ಮಹಾದೇವ ಹರ ಹರ ಮಹಾದೇವ ಶಿವನ ರೂಪವೇ ಲೋಕವ ಬೆಳಗಿದ ಕಥೆಯನ್ನು ಬೇಳುವೆ ಕಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಜಗತ್ತಿನಲ್ಲಿ ಅಸತ್ಯವೆಂಬ ಕತ್ತಲು ತುಂಬಿದಾಗ, ದುರುಳರ ದುರ್ಜನರ ಅಟ್ಟಹಾಸ ಹೆಚ್ಚಾದಾಗ, ಸುಜನರಿಗೆ ಸಂಕಷ್ಟ ಬಂದಾಗ, ಸಾತ್ವಿಕರು ನೋವಿನಿಂದ ಆಕ್ರಂದನ ಮಾಡಿದಾಗ ಸಾಕ್ಷಾತ್ ಭಗವಂತನೇ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಆ ಸಾತ್ವಿಕರನ್ನ ಕರವಿಡಿದು ಕಾಪಾಡ್ತಾನೆ. ಭಗವಂತ ಅಂದ್ರೆ ಶಿಕ್ಷೆ ಕೊಡೋನಷ್ಟೇ ಅಲ್ಲ, ಎಚ್ಚರಿಕೆ ಕೊಡೋನು. ಭಗವಂತ ಅಂದ್ರೆ ಎಚ್ಚರಿಕೆ ಕೊಡೋನು. ನಮಗೆ ನಾವು ತಪ್ಪು ದಾರಿ ಹಿಡಿದಾಗ ಯಾವುದಾದ್ರೂ ರೂಪದಲ್ಲಿ ನಮ್ಮನ್ನ ಎಚ್ಚರಿಸ್ತಾನೆ ಪರಮಾತ್ಮ. ಅವನ ಎಚ್ಚರಿಕೆಯನ್ನ ಕಡೆಗಣಿಸಿ ನಾನು ಮಾಡೋದೇ ಸರಿ, ನಾನು ಇರೋದೇ ಸರಿ ಅನ್ನುವಂತ ಅಹಂಕಾರದಿಂದ ಯಾರು ಮೆರೀತಾರೋ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಭಗವಂತ ಕೊಡ್ತಾರೆ. ಹಲವಾರು ಕಥೆ ಕೇಳ್ತೇವೆ ನಾವು, ಕೇಳಿ ಹಾಗೇನೆ. ಮಗನಿಂದ ಬುದ್ಧಿ ಹೇಳಿಸಿದ ಪಿತ ಕಶ್ಯಪನಿಗೆ ಭಗವಂತ ಏನ್ ಮಾಡ್ದ ನೋಡಿ, ಮಗನಿಂದ ಬುದ್ಧಿ ಹೇಳಿಸದಂತೆ ಅಪ್ಪನಿಗೆ. ಯಾರಿಗೆ? ಹಿರಣ್ಯ ಕಶ್ಯಪನಿಗೆ. ಪ್ರಹ್ಲಾದ ಹೇಳ್ದ, ಬೇಡ ಕಣಪ್ಪ, ಒಳ್ಳೆ ಬುದ್ಧಿ ಕಲಿಯಿಂದ ಅವನು ಕೇಳಲಿಲ್ಲ ಅವನು ಅಲ್ವಾ. ಇನ್ನು ತ್ರೇತಾಯುಗಕ್ಕೆ ಬನ್ನಿ, ಅಲ್ಲಿ ನೋಡಿ, ಅನುಜನಿಂದ ಬುದ್ಧಿ ಹೇಳಿಸಿದ ಅಗ್ರಜನಿಗೆ ತಮ್ಮನಿಂದ ಅಣ್ಣನ ಬುದ್ಧಿ ಹೇಳಿಸದಂತೆ ಭಗವಂತ ತ್ರೇತಾಯುಗದಲ್ಲಿ. ಯಾರಿಗೆ? ವಿಭೀಷಣನಿಂದ ರಾವಣನಿಗೆ ಹೇಳಿಸ್ತ. ಬೇಡ ಕಣೋ, ಆ ಸೀತಾಮಾತೆ ಒತ್ತಿಗೆ ಬಂದು ಇಟ್ಕೊಂಡಿದ್ಯಲ್ಲಪ್ಪ, ಬಿಟ್ಟುಬಿಡು ಅಂತ ಹೇಳಿಸ್ತ. ಅವನೂ ಕೇಳಲಿಲ್ಲ. ತಾನೇ ಬಂದು ಬುದ್ಧಿ ಹೇಳಿದ ತರ್ಪಿತನಾದ ಯುವರಾಜನಿಗೆ. ದೇವರೇ ಬಂದು ಬುದ್ಧಿ ಹೇಳದ್ನಂತೆ. ಯಾರಿಗೆ? ದುರ್ಯೋಧನನಿಗೆ. ಕೃಷ್ಣ ಬಂದು ಹೇಳಲಿಲ್ವಾ, ಕೊಟ್ಬಿಡು, ಅರ್ಧ ರಾಜ್ಯ ಕೊಟ್ಬಿಡು, ಬೇಡ ನನ್ನ ಮಾತು ಕೇಳೋ, ತೊಡೆ ಮುಡ್ಸಾಯಿಸ್ತಾರೆ ಗ್ಯಾರಂಟಿ ನಿನ್ನ ಅಂದ. ಹೋಗ್ ಕೆಲಸ ನೋಡೋಲೆ, ನಿನ್ನ ಕಟ್ಟಾಕ್ತೀನಿ ಅಂದ. ಅಹಂಕಾರ. ಮೊದಲು ಎಚ್ಚರಿಕೆ, ಆಮೇಲೆ ಶಿಕ್ಷೆ. ಅದಕ್ಕೆ ನಾವು ಕೊಂದುಬಿಟ್ಟ ದೇವರು ಅಂತೆಲ್ಲ ಅನ್ಕೋಬಾರ್ದು. ಭಗವಂತ ನಮ್ಮನ್ನ ಎಚ್ಚರಿಸ್ತಾನೆ. ಅಧರ್ಮ ಸರಿ ಇಲ್ಲ, ಮಿಥ್ಯ ಒಳಿತಲ್ಲ, ದೌರ್ಜನ್ಯ ಉತ್ತಮವಲ್ಲ, ಇವೆಲ್ಲ ಸರಿ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಅವನಾಗ ಅವನು ಅವತರಿಸಿ ಬರ್ತಾನೆ. ಯಾಕೆ ಬರ್ತಾನೆ ಭಗವಂತ? ಮಾನವ ರೂಪದಲ್ಲೇ ಭಗವಂತ ಬರ್ತಾನೆ. ದೇವಲೋಕ, ಇದು ಭೂಲೋಕ, ಪಾತಾಳ ಲೋಕ, ಸಪ್ತಲೋಕಗಳಿದಾವ ಬಿಡಿ. ಆದ್ರೆ ಈ ಭೂಲೋಕಕ್ಕೆ ಭಗವಂತ ಬರಬೇಕಾದ್ರೂ ಯಾವ್ಯಾವ ರೂಪದಲ್ಲಿ ಬರ್ತಾನೆ? ಮಾನವ ರೂಪದಲ್ಲೇ ಬರ್ತಾನೆ. ಹಲವಾರು ಅವತಾರಗಳನ್ನ ತಾಳ್ತಾನೆ. ಹಲವಾರು ಅವತಾರಗಳನ್ನ ತಾಳಿ ಈ ಲೋಕದಲ್ಲಿ ದುರುಳರ ಅಟ್ಟಹಾಸವನ್ನು ಮಟ್ಟ ಹಾಕಿ ಶಿಷ್ಟರನ್ನು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷೀಭೂತವಾದ ಕಥೆ. ಮತ್ತೆಲ್ಲೂ ಅಲ್ಲ. ಇದು ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗದಲ್ಲಿ ನಡೆದ ಕಥೆಯಲ್ಲ, ಕಲಿಯುಗದ ಕಥೆ.
ಈ ಕಲಿಯುಗದ ಕತೆ ಹೆಚ್ಚೇನೂ ಇಲ್ಲ. 800 ವರ್ಷಗಳ ಹಿಂದೆ, 800-900 ವರ್ಷಗಳ ಹಿಂದೆ ನಡೆದಂತ ಸದ್ಗತಾ ಶ್ರವಣ. ಇದು ಮಲೆ ಮಹದೇಶ್ವರ ಸ್ವಾಮಿಯ ಚರಿತ್ರೆ. ಮಹದೇಶ್ವರನ ಚರಿತ್ರೆಯನ್ನ ಕೇಳುವರ ಮನೆ ಮಹದಾನದಿಂದ ಕೂಡಿರುತ್ತದೆ. ಮಹದೇಶ್ವರನ ವಿಚಾರವನ್ನ ಕೇಳುವಂತ ಕರ್ಣಗಳು ಪಾವನ. ಯಾಕೆ ಅಂದ್ರೆ ನಮ್ಮ ಜೀವನ ಬಹಳ ದುಃಖದಲ್ಲಿದೆ. ಸಂಸಾರ ದುಃಖಮಯಂ, ಶರೀರ ರೋಗಮಯಂ, ಆತ್ಮ ಆನಂದಮಯಂ. ಸಂಸಾರ ದುಃಖಮಯ. ಯಾರು ಸಂಸಾರದಲ್ಲಿ ನೆಮ್ಮದಿ ಆಗದೆ ಹೇಳಪ್ಪ? ಎಷ್ಟು ಕೋಟಿ ಇದ್ದವ್ರ ಸಂಸಾರದಲ್ಲಿ ನೆಮ್ಮದಿ ಅದೇ ಇಲ್ಲ. ಬಹಳ ಕಷ್ಟ. ದುಡ್ಡು ಜಾಸ್ತಿ ಆಯ್ತಾನೆ ಸಮಸ್ಯೆ ಜಾಸ್ತಿ ಆಗದೆ. ದುಡ್ಡು ಕಮ್ಮಿ ಇದ್ದವರೇ ಪರವಾಗಿಲ್ಲ, ಸುಮಾರಾಗಾರ ಅವರೇ. ದುಡ್ಡು ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಯಾರ ನಮ್ಮ ಹುಡುಗ ಹೇಳ್ತಾ ಇದ್ದ ಮೊನ್ನೆ, ಹರಿಕತೆ ದಾಸ್ರೆ ನೀವೆಷ್ಟೆಲ್ಲ ಕತೆ ಮಾಡ್ತಿರಲ್ಲ, ನನ್ನೊಂದು ಪ್ರಶ್ನೆ ಅಂದ. ಏನ್ ಕೇಳಪ್ಪ ಅಂದೆ. ಮೊನ್ನೆ ನೋಡ್ದೆ, ಅಂಬಾನಿಯವ್ರು ಹೋಗಿ ದೇವ್ರ ಕೈ ಮುಗಿತಾ ನಿಂತಿದ್ರು. ಏನ್ ಕೇಳಿರ್ಬೋದು? ನಾವೇನೋ ದುಡ್ಡು ಕೇಳ್ತೀವಿ, ದುಡ್ಡು ಕಾಸು ಕೇಳ್ತೀವಿ. ಅಂಬಾನಿಯವ್ರು ಹೋಗಿ ದೇವ್ರ ಕೈ ಮುಗಿತವ್ರೆ, ಏನಂತ ಕೇಳಿರ್ಬೋದು ಅಂತ. ಅದಕ್ಕೆ ನಾನು ಹೇಳ್ದೆ, ಎಲ್ಲ ಅದೇ ನೆಮ್ಮದಿ ಕೊಡು ಅಂತ ಕೇಳಿರ್ಬೋದು ಕಣಪ್ಪ, ಇನ್ನೇನ್ ಕೇಳವ್ರೆ? ನೀ ದುಡ್ಡಿಲ್ಲ ದುಡ್ಡು ಕೇಳ್ತಿ, ಒಬ್ರಿಗೆ ಆರೋಗ್ಯ ಇಲ್ಲ ಆರೋಗ್ಯ ಕೇಳ್ತಾರೆ, ದುಡ್ಡು ಜಾಸ್ತಿ ಆಗಿರೋನು ರಕ್ಷಣೆ ಕೇಳ್ತಾನೆ, ಕೆಲವ್ರಿಗೆ ಇಷ್ಟೆಲ್ಲ ಸಂಪಾದನೆ ಮಾಡಿ ನೀವು ಉಳಿಸ್ಕೋದು ಹೆಂಗಪ್ಪ ಅಂತ ಯೋಚನೆ ಬಂದು ಕೂತದೆ. ಅದಕ್ಕೆ ಅವ್ರಿಗೆ ಏನೇನು ಬೇಕು ಅದು ಕೇಳ್ತಾರೆ. ಈಗ ನಾವೇನು ಕೇಳಬೇಕು? ನಮ್ಮ ಗಾಜನೂರು ಗ್ರಾಮದಲ್ಲಿ, ಮಳವಳ್ಳಿ ತಾಲೂಕು ಗಾಜನೂರು ಗ್ರಾಮದಲ್ಲಿ ಸಾತ್ವಿಕ ದಂಪತಿಗಳಾಗಿ ಬದುಕಿ 60-70 ವರ್ಷ ದಾಂಪತ್ಯ ಜೀವನವನ್ನು ಜೊತೆಯಾಗೆ ಹೊರಟಿದ್ದಾರಲ್ಲ ಮಹಾತಾಯಿ ದೇವಮ್ಮನವರು ಮತ್ತು ಮಾದೇಗೌಡರು. ಅವ್ರಿಗೆ ಮೋಕ್ಷ ಕೊಡೋ ಮಾದೇವ ಅಂತ ಕೇಳಬೇಕು. ಇನ್ನು ದುಡ್ಡು ಕೊಡೋರಿಗೆ ಅಂತ ಕೇಳ್ಬೇಕ ನಾವು? ಏನಿಲ್ಲ. ಇಷ್ಟು ಚಂದವಾಗಿ ಬದುಕಿದ ಜೀವಗಳು ಜೊತೆಲೆ ಹೊರಟವ್ ನೋಡಿ. ಮುತ್ತೈದೆ ಮರಣ ದೇವಮ್ಮನಿಗೆ ಅವರಿಂದೇನೆ ಹೆಜ್ಜೆ ಹಾಕಿದ್ದಾರೆ ಮಾದೇಗೌಡರು. ಆ ಈರ್ವರು ಹಿರಿಯ ಜೀವಗಳ ಆತ್ಮಶಕ್ತಿ ಮಲೆ ಮಹದೇಶ್ವರನಲ್ಲಿ ಐಕ್ಯವಾಗಲಿ ಅಂತೇಳಿ ಎಲ್ಲರ ಆಯ್ಕೆ, ತಮ್ಮೆಲ್ಲರ ಆಯ್ಕೆ ಮಲೆ ಮಹದೇಶ್ವರ ಚರಿತ್ರೆ ನೋಡಿ. ಮಳವಳ್ಳಿ ಪುಣ್ಯಭೂಮಿ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಲೆ ಮಹದೇಶ್ವರ ಇವರೆಲ್ಲ ಮೆಟ್ಟಿದಂತ ಪುಣ್ಯಭೂಮಿ ಇದು ನಮ್ಮ ಮಳವಳ್ಳಿ ತಾಲೂಕು. ಸಿದ್ಧ ಸಾಧ್ಯರು ನಡೆದಾಡದಂತ ತಪೋಭೂಮಿ ಇದು. ನೀವು ಯಾವ ಹಳ್ಳಿಗಾರ ಹೋಗಿ ಯಾವ ಗುಡ್ಡನಾರ ನೋಡಿ ಅಲ್ಲಿಗೊಂದು ಐಹಿತ್ಯ ಇದೆ, ಪ್ರಾಚೀನತೆ ಇದೆ, ಒಂದು ಕುರುಹು ಇದೆ. ಅಲ್ಲಿ ದಂಡಿನ ಮಾರಮ್ಮ ಅಂತೀವಿ, ಮಾರೇಳಿ ನರಸಿಂಹ ಅಂತೀವಿ, ಮಂಟೆ ಸ್ವಾಮಿ ಅಂತೀವಿ, ಚಿಕ್ಕಲ್ಲೂರು ಒಡೆಯ ಅಂತೇವೆ. ಈ ಎಲ್ಲ ದೈವಗಳು ಆ ದೈವಗಳ ನೆಲವೀಡು. ಇಲ್ಲಿ ಮರುಗದವರು ಇದ್ದಾರೆ, ಮೆರೆದವರು. ಅವ್ರು ಯಲಗೂರು ಪಂಚಾಳಗೇರಿಯಲ್ಲಿ ಮೆರೆದವರು ಇದ್ರು, ಅವರು ಹೋದ್ರು. ಅದಕ್ಕೆ ಇಲ್ಲಿ ಮೆರೆಯುವಂಗಿಲ್ಲ, ತೀರ ಮರುಗುವಂಗಿಲ್ಲ. ಈ ಮಳವಳ್ಳಿ ಪುಣ್ಯಭೂಮಿಯಲ್ಲಿ ಭಗವಂತನ ಸೇವೆ ಮಾಡೋಣ. ಮಾದಪ್ಪನ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಕೊಂಡಾಡೋಣ. ಶಿವನ ಕೈಲಾಸವೋ ರಜತಾದ್ರಿಗಿರಿಯೋ, ಶಿವನ ಕೈಲಾಸವೋ ರಜತಾದ್ರಿಗಿರಿಯೋ, ಹಿಮದ ರಾಶಿಯಲ್ಲಿ ಹಿಮವಂತನ ಸುತೆಯೊಡಗೂಡಿ ಶಿವ ಕುಳಿಯನೋ, ಹಿಮದ ರಾಶಿಯಲ್ಲಿ ಹಿಮವಂತನ ಸುತೆಯೊಡಗೂಡಿ ಶಿವ ಕುಳಿಯನೋ. ವಿಘ್ನ ವಿನಾಶಕ ವಿಘ್ನೇಶ್ವರ ಷಣ್ಮುಖ ಆ ಷಣ್ಮುಖ ಸ್ವಾಮಿ, ಕೈಲಾಸದಲ್ಲಿ ಕಲತಿಹರು ಸಿದ್ಧ ಸಾಧ್ಯ ಪದಮಾದಿ ಗಣಗಳು, ಕೈಲಾಸದಲ್ಲಿ ಕಲತಿಹರು ಸಿದ್ಧ ಸಾಧ್ಯ ಪದಮಾದಿ ಗಣಗಳು, ಸಿದ್ಧ ಸಾಧ್ಯ ಪದಮಾದಿ ಗಣಗಳು, ಸಿದ್ಧ ಸಾಧ್ಯ ಪದಮಾದಿ ಗಣಗಳು. ಹತ್ತ ದೇವಲೋಕದ ಕೈಲಾಸ ರಜತಾದ್ರಿಗಿರಿಗೊಡೆಯ ಶಂಕರ, ರಂಜಿತ ಕಾಯ ಪರಮೇಶ್ವರ, ಪನ್ನಗ ಭೂಷಣ ಗಜಚರ್ಮಾಂಬರ, ಗೌರಿ ಮನೋಹರ ಭಸ್ಮಾಂಗತರ. ಸನಿಯದಲ್ಲಿ ಕುಳಿತಿದ್ದಾಳೆ ತಾಯಿ ಜಗದಂಬೆ ಆದಿಶಕ್ತಿ ಪಾರ್ವತಿ ಗೌರಿ ಜಗನ್ಮಾತೆ. ಸನಿಹದಲ್ಲಿ ನಂದಿ ಭೃಂಗಿಯರ ಗಾನ, ತೊಡೆಯ ಮೇಲೆ ಮಕ್ಕಳಾದಂತ ವಿಘ್ನ ವಿನಾಶಕ ವಿಘ್ನೇಶ್ವರ. ಒಂದು ಕಡೆ ನಿಂತಿದ್ದಾನೆ ಭಗವಂತ ಪಳನಿಸ್ವಾಮಿ ಷಣ್ಮುಖ ದೇವ.
ಸಾವಿರಾರು ಲಕ್ಷೋಪಲಕ್ಷ ಸಿದ್ಧ ಸಾಧ್ಯ ಪತಮಾದಿ ಗಣಗಳು ಕೈಯಲ್ಲಿ ಮದ್ದಳೆ ತಾಳ ತಂಬುರವನ್ನಿಡಿದು ಶಿವ 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 ಎನ್ನುತ್ತಾ ಶಿವ ಧ್ಯಾನವನ್ನು ಮಾಡುತ್ತಲಿಹರು. ಶಿವ 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 ಎನ್ನುತ್ತಾ ಶಿವ ಧ್ಯಾನವನ್ನು ಮಾಡುತ್ತಲಿಹರು. ಢಮ 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 ಢಮರುಗನಾದ ಶಂಕದನಾದ ಮದ್ದಳ ತಾಳಕ್ಕೆ ತಕ ತಕ ಕುಡಿಯುತ್ತ ನಿಂತಿಹನು ಶಂಕರನು. ಶಂಭೋ ಶಿವ ಶಂಭೋ ಸ್ವಯಂ ಶಂಭೋ ಶಿವ ಶಂಭೋ ಸ್ವಯಂ ಹರ 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 ಮಹಾದೇವ ಗೌರಿ ಮನೋಹರ ಮಹಾದೇವ ಶಂಭೋ ಶಂಕರ. ಕೈಲಾಸ ಪರ್ವತದಲ್ಲಿ ಶಿವನ ವಾಸ. ನೋಡಿ, ಶಿವ ಎಲ್ಲವನೇ ಅಂದ್ರೆ ಕೈಲಾಸದಲ್ಲಿ, ವಿಷ್ಣು ಎಲ್ಲವನೇ ಅಂದ್ರೆ ವೈಕುಂಠದಲ್ಲಿ, ಬ್ರಹ್ಮದೇವರೆಲ್ಲವರೇ ಅಂದ್ರೆ ಸತ್ಯಲೋಕದಲ್ಲಿ. ಯಾರೋ ಗಾಜನೂರಲ್ಲಿ ಒಬ್ಬ ಮಾವನ್ ಮನೆ ಸೇರ್ಕೊಂಡಿದ್ದಂತ ಹೇಳಿಯ, ಯಾರೋ ಒಬ್ಬ ಆಡ್ಕೊಬಿಟ್ಟ, ನೀನೇನೋ ಬಾರಮ್ಮರೆ ಹೆಣ್ಕೋಟೆ ನಮ್ಮೂರ್ನೇ ಸೇರ್ಕೊಂಡಲ್ಲ ಪುಣ್ಯಾತ್ಮ, ನೀ ಸರಿಯಾದ ಅಳಿಯಕನ ನಮ್ಮೂರ್ಗೆ ಅಂದ. ನನ್ನೇನೋ ಕೇಳ್ತೀಯೇ, ನಾನೇನೋ ಶಿವ ದೇವರಿದ್ದಂಗೆ ಇವನೇ ಅಂದ. ಶಿವ ನಾರಾಯಣ ಅಂತ ಮಾವನ ಮನೇಲೆ ಇವನೇ ಅಂದ. ನೀನ್ ಮಾವನ ಮನೇಲಿ ಇರೋದಕ್ಕೆ ಶಿವನಾರಾಯಣ ಹೆಸರು ಯಾಕೆ ಹೇಳಿ ಅಂದ ಅವನು. ಮತ್ತೆ ಅವ್ರು ಇರುವುದೇ ಅಲ್ಲಿ, ಅವರು ಮಾವನ ಮಲ್ಲೇ ಇರುವುದು ಅಂದ ಅವನು. ಯಾರು? ಶಿವ. ಪಾರ್ವತಿ ಯಾರ ಮಗಳು? ಪರ್ವತರಾಜನ ಮಗಳು. ಶಿವ ಎಲ್ಲಿದ್ದಾನೋ? ಪರ್ವತಲ್ಲೇ ಅವನೇ, ಮಾವನ ಮಲ್ಲೇ ಅವನು ಇರುವುದು. ಶ್ರೀಮನ್ನಾರಾಯಣನ ಹೆಂಡತಿ ಯಾರು? ಲಕ್ಷ್ಮೀದೇವಿ. ಅವಳು ಹುಟ್ಟುದಲ್ಲಿ ಸಮುದ್ರದಲ್ಲಿ. ವೈಕುಂಠ ಇಲ್ಲದೆ ಸಮುದ್ರದಲ್ಲ. ಮತ್ತೆ ಅವರೇ ಮಾವನ ಮಲ್ಲ ಅವರೇ ನಾನಿರುಕೆ ನಾಚಿಕೆಲಕ್ಕನು ಹೋಗು ಅಂದ. ಮನೆ ಹಳಿಯ ಆದ್ರೆ ಓಕೆ, ಮನೆ ತೊಳೆಯ ಆಗಬೇಡ್ದು. ಕೆಲವರು ಮನೆ ತೊಳೆಯರು ಸೇರ್ಕೊಂಡ್ಬಿಡ್ತಾರೆ, ಹಳಿಮಯ ಆಗು ಸೇರ್ಕೊಂಡ್ಬಿಟ್ಟು ಬೋನಾಸಿ ಮಾಡುವಾಗ ಜಾಗ ಕೊಟ್ರೆ ಬೆಟ್ಟನ ಹಿಡ್ಕೊಂಡಂತೆ ತಿಮ್ಮಪ್ಪ ಹಂಗೆ ಹಿಡ್ಕ ಕೂತವ್ರು ಕೆಲವರು. ನಮ್ಮ ಊರಲ್ಲಿ ಹಂಗೆಕ್ಕಂತ ತಗಪ್ಪ, ಮಗನಿಗಿಂತ ಹಳಿಯಿಂದ ಜಾಸ್ತಿ ಆಗದೆ ಅಂತಾರೆ ಕೆಲವರು, ಮೊಮ್ಮಕ್ಕಳದೇ ಜಾಸ್ತಿ ಆಗದೆ ಅಂತ. ಆ ಶಕ್ತಿ ಬಂದ್ಬಿಡ್ತದೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಲ್ಲ ನೋಡಿ, ಮಾ ಜಾತ ಅಳಿಯ ಅಂದ್ರೆ ಮತ್ತೊಬ್ಬ ಮಗ ಅಂತ. ಅಳಿಯ ಅಂದ್ರೆ ಮತ್ತೊಬ್ಬ ಮಗ, ಸೊಸೆ ಅಂದ್ರೆ ಮತ್ತೊಬ್ಬ ಮಗಳ ಸಮಾನ. ಗಂಡನಿಗೆಲ್ಲ ನೋಡ್ಕೊಂಬಾರ್ದು, ಗಂಡನಿಗೆ ಹೆಂಡ್ತಿನೇ ಅವಳು, ಆದ್ರೆ ಅತ್ತೆ ಮಾವನಿಗೆ ಮಗಳ ಸಮಾನವಾಗಿರ್ತಾಳೆ. ಅಳಿಯ ಆದವನು ಅತ್ತೆ ಮತ್ತು ಮಾವನಿಗೆ ಮಗನ ಸಮಾನ. ನೋಡಿ, ಅತ್ತೆ ಆದವಳು ಏನ್ ಮಾಡ್ತಾಳೆ ಗೊತ್ತಾ? ಅಳಿಯನಿಗೆ ಅಂತ ಮಗನಿಗೆ ವಂಚನೆ ಮಾಡಿ ಊಟ ಎತ್ತಿಡ್ತಾಳೆ ಅಳಿಯನಿಗೆ ಅಂತ. ಅತ್ತೆ ಏನೋ ಒಂದ್ಸಲ ಜಗಳ ಆಗ್ಬಿಟ್ರೆ ಅವಳನ್ನು ಬಾಯಿಗೆ ಬಂದಂಗೆ ಬೈತಾರೆ ಬಹಳ ಜನ. ತಾಯಿಗಿಂತ ಹೆಚ್ಚು ಪ್ರೀತಿ ತೋರ್ಬಿಡ್ತಾಳೆ ಒಂದೊಂದ್ಸಲ ಅತ್ತೆ ಅಳಿಯಂದ್ರಿಗೆ. ಅಯ್ಯೋ ನನ್ನ ಅಳಿಯ ಬತ್ತಾನೆ ಅಂತ ಮನೆಗೆ ಇಷ್ಟೇ ಇಷ್ಟು ಒಬ್ಬಟ್ಟು, 10 ಒಬ್ಬಿಟ್ಟು ಮಾಡಿದ್ರೆ 5 ಒಬ್ಬಿಟ್ಟು ಎತ್ತಿಟ್ಟು ಬಿಡ್ತಾಳೆ ಅಳಿಯಂಗ್ ಬೇಕು ಅಂತ. ಆದ್ರೆ ಅಂತ ಅತ್ತೆ ಅಳಿಯನ ಗೌರವವನ್ನ ಅಂತ ಶಿವನ ಸಾನ್ನಿಧ್ಯ ಅಂದ್ರೆ ಅದು ಕೈಲಾಸ ಪರ್ವತ. ಆ ಕೈಲಾಸದಲ್ಲಿ ಶಿವನು ಆನಂದವಾಗಿ ವಿರಾಜಮಾನವಾಗಿರುವಂತಹ ಸಮಯ, ಸಿದ್ಧ ಸಾಧ್ಯ ಪ್ರಥಮಾದಿಗಳು ಶಿವನನ್ನು ಧ್ಯಾನ ಮಾಡುವಂತಹ ಸಮಯ. ಈ ಸಮಯದಲ್ಲಿ ಯಾರು ಬರ್ತಿದ್ದಾರೆ? ಅವರೇ ಬ್ರಹ್ಮಮಾನಸ ಪುತ್ರರು, ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು, ಸದಾಕಾಲ ಶಿವಧ್ಯಾನ ಹರಿಧ್ಯಾನ ಮಾಡುವಂಥವ್ರು. ನಾರದ್ರಿಗೆ ಯಾವ ಭೇದ ಭಾವ ಇಲ್ಲ. ನಾರದ್ರು ನಾಮ ಹಾಕೊಂಡವ್ರಿಂದ ಆ ಕ್ಷಣಕ್ಕೆ ಅವ್ರು ಬೇರೆ ದೇವ್ರ ಹೆಸರು ಹೇಳೋದಿಲ್ಲ ಅಂತ ಯಾವತ್ತೂ ಅನ್ಕೋಬಾರ್ದು. ಅವರು ಶಿವ ಹರಿ ಎಲ್ಲರದ್ದು ಧ್ಯಾನ ಮಾಡಿದವ್ರು.
ಎಲ್ಲರನ್ನೂ ಧ್ಯಾನ ಮಾಡಿದವರು ಅಂತ ನಾರದ ಮಹರ್ಷಿಗಳು ಬರ್ತಾ ಇದ್ದಾರಂತೆ. ಎಲ್ಲಿಗೆ? ಕೈಲಾಸಕ್ಕೆ. ಭಗವಂತನ ಧ್ಯಾನ ಮಾಡ್ತಾ, ಆ ಕರುಣಾಮಯನ ಧ್ಯಾನ ಮಾಡ್ತಾ. ಹೇ ವಿಶ್ವೇಶ್ವರ ಜಗದಾಧಿವಂದ್ಯ ಗೌರಿ ಮನೋಹರ ಜಟಾಚೂಟಧರ ಶಂಕರ ಸರ್ವೇಶ್ವರ. ನಲಿದಾಡಲಿ ನಾಮ ನಾಲಿಗೆ ಮೇಲೆ ನಲಿದಾಡಲಿ ನಾಮ, ನಲಿದಾಡಲಿ ನಾಮ ನಾಲಿಗೆ ಮೇಲೆ ನಲಿದಾಡಲಿ ನಾಮ. ಸದಾ ಶಿವನ ಧ್ಯಾನವು ಮನದಿ, ಸದಾ ಶಿವನ ಧ್ಯಾನವು ಮನದಿ ತುಳುಕಾಡಲಿ ತುಂಬಿ ನಲಿದಾಡಲಿ ನಾಮ. ಹರ ಹರ ಮಹಾದೇವ. ನಿನ್ನಯ ನಾಮವ ಹಾಡುತ್ತಲೀ ಚಿರಜೀವನಾದ ಮಾರ್ಕಂಡೇಯ. ನಿನ್ನಯ ನಾಮವ ಹಾಡುತ್ತಲೀ ಚಿರಜೀವನಾದ ಮಾರ್ಕಂಡೇಯ. ಬೇಡುತ್ತನಿಲ್ಲ ಬೇಡರ ಕಣ್ಣ, ಬೇಡುತ್ತನಿಲ್ಲ ಬೇಡರ ಕಣ್ಣ. ಮೋಕ್ಷದಾಯಕ ತಾನಾರ ನಲಿದಾಡಲಿ ನಿನ್ನ ನಾಮ, ಈ ನಾಲಿಗೆಯ ಮೇಲೆ ಶಂಕರ ನಲಿದಾಡಲಿ ನಿನ್ನ ನಾಮ. ಹರ ಹರ ಮಹಾದೇವ. ನಂಜನು ಉಂಡ ನಂಜುಂಡ ನೀನೆ, ಪಳೆಯ ರುದ್ರ ನೀನೆ ತಾನೇ. ನಂಜನು ಉಂಡ ನಂಜುಂಡ ನೀನೆ, ಪಳೆಯ ರುದ್ರ ನೀನೆ ತಾನೇ. ಜಗಲಯ ಕರ್ತ ಶಂಕರನೇ, ಜಗಲಯ ಕರ್ತ ಶಂಕರನೇ, ಆಧಾರ ನೀನೆ ತಾನೇ. ನಲಿದಾಡಲಿ ನಿನ್ನ ನಾಮ, ಈ ನಾಲಿಗೆಯ ಮೇಲೆ ತುಳುಕಾಡಲಿ ತುಂಬಿ ಮನದೊಳಗೆ ಆ ಶಿವನ ಲೀಲೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಜಯ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಂಭೋ. ಏನು ನಾರದ ಮಹರ್ಷಿಗಳು ಶಿವಧ್ಯಾನವನ್ನು ಮಾಡ್ತಾ ಆಡ್ತಾರೆ, ಕುಣಿತಾರೆ, ಆನಂದವಾಗಿ ಬರ್ತಾರೆ. ನೋಡಿ, ದೇವರಿಗೋಸ್ಕರ ಆಡ್ಬೇಕು ನಾವು, ಕುಣಿಬೇಕು ನಾವು. ನಾರದ, ತಂಬುರ, ನಂದೀಶ್ವರ ಇವರೆಲ್ಲ ಅದನ್ನೇ ಮಾಡಿದ್ದು. ಭಜನೆ ಅಂತ ಮಾಡ್ತಾರೆ, ಹಳ್ಳಿ ಹಳ್ಳಿಗಳಲ್ಲಿ ಭಜನೆ ಅಂತ ಮಾಡ್ತಿದ್ರು, ರಾಮ ಮಂದಿರ ಅಂತ ಮಾಡಿ. ಯಾಕೆ? ಭಗವಂತನನ್ನ ಜಪಿಸು ನೇಮದಿಂದ. ಅದು ಮನಸ್ಸಿಗೆ ಧ್ಯಾನ ಕೊಡುತ್ತೆ, ಶಕ್ತಿ ಕೊಡುತ್ತೆ. ನೋಡಿ, ಮನ್ಸಿಗೂ ಶಕ್ತಿ ಬೇಕು. ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ, ಆರೋಗ್ಯ ಕೆಟ್ಟೋಗಿ ಆಸ್ಪತ್ರೆಗೆ ಹೋದ್ರೆ ಎಲ್ಲ ಕೊಡ್ತಾರೆ, ಡಾಕ್ಟರ್ ಔಷಧಿ ಎಲ್ಲ ಕೊಡ್ತಾರೆ. ಏನು ಭಯಪಡಬೇಡಿ, ಔಷಧಿ ಎಲ್ಲ ತಗೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ ಅಂತಾರೆ. ಟೆನ್ಷನ್ ಮಾಡ್ಕೋಬೇಡಿ ಅಂದ್ರೆ ಇಷ್ಟುದ್ದ ರಿಪೋರ್ಟ್ ಕೊಟ್ಬಿಟ್ಟು, ಇಷ್ಟು ಮಾತ್ರೆ ಕೊಟ್ಬಿಟ್ಟು, 3 ಬಾಟ್ಲು ಟಾನಿಕ್ ಕೊಟ್ಬಿಟ್ಟು ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಮಾಡ್ಕೋದೇ ಇರೋಕ್ಕಾಗದ? ಟೆನ್ಷನ್ ಆಗೇ ಆಯ್ತದೆ. ಆಗ ಇನ್ನೂ ಭಯ ಶುರುವಾಯ್ತದೆ. ಅದು ಹೋಗ್ಬೇಕಾದ್ರೆ ಸ್ವಲ್ಪ ಧ್ಯಾನ, ಮನನ, ಕೀರ್ತನ, ಮನ್ಸಿಗೆ ಕೆಲಸ ಜಾಸ್ತಿ ಕೊಡಬಾರ್ದು, ತುಂಬಾನೇ ಆಲೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು. 65-70 ಆದ್ಮೇಲೆ ಭಗವಂತ ಈ ಲೋಕದಲ್ಲಿ ಬಿಟ್ಟವನೇ ಅಂದ್ರೆ ಬೋನಸ್ ಅಂತ ತಿಳ್ಕೋಬೇಕು. ಚಾನ್ಸ್ ಕೊಟ್ಟವನೇ ದೇವರು,
ನೆಮ್ಮದಿಯಾಗಿದ್ದು ಹೋಗ್ಬೇಕು. ಸುಮ್ಮನೆ ಇಲ್ಲರೂ ತೀಟಿ ಆಡ್ಕೊಂಡು ಕಣ್ಣು ಮಿಟ್ಗಿಸ್ಕೊಂಡು ಸಂತೆಲಿ ಕೂತ್ಕೊಂಡು ಸೆದ್ಮೆ ಮೇಲೆ ಕೂತ್ಕೊಂಡು ಐಕ್ಲೆಲ್ಲ ಬೈಕೊಂಡು ರೇಗ್ಕೊಂಡು ಮನೆಯವ್ರ ಮೇಲೆಲ್ಲ ಅದು ಬಿಟ್ಬಿಟ್ಟು ಮಗ ಅದೇನು ಮಾಡ್ರಿ ನೀವು ಮಾಡ್ರಿ, ನಾನು ಮುಗೀತು, ನಾನು ಬಿಟ್ಬಿಡಿ, ನನಗೆ ಅವೆಲ್ಲ ಹೇಳ್ಕೋಬೇಡಿ, ಹಬ್ಬನಾರ ಮಾಡ್ಕೊಳ್ಳಿ, ಆಗದಿರೋ ಸುಮ್ಮನಾರ ಇರಿ, ಇಟ್ಟೊತ್ತು ಕರೆದು ಉಂಡ್ಬಿಟ್ಟು ಆರಾಮಾಗಿ ದೇವಸ್ಥಾನ ಕೂತ್ಕೊತೀನಿ ನಾನು. ಇದು ಕಲಿಬೇಕಲ್ವಾ? ಕ್ಯಾಣ ಯಾರು ಕೇಳ್ತಾರೆ? ಆ ಸೊಸೆ ಅಂತಾಳ ಗಂಡನಿಗೆ, ನಿಮ್ಮ ಅಪ್ಪಂದು ಅತಿಯಾಗದ ಮಾತ್ರ ಗ್ಯಾರಂಟಿ, ಹಿಂಗೆ ಆದ್ರೆ ನಾನು ಹೊಂಟೈತೀನಿ ಕಡ್ದು ಅಂತಾಳ ಅವಳು. ಅದಕ್ಕೆ ಸ್ವಲ್ಪ ಆಲೋಚಿಸ್ಬೇಕು. ನಾವು ಒಂದು ಕಾಲದಲ್ಲಿ ದುಡಿತಿರ್ಬೋದು, ಒಂದು ಕಾಲದಲ್ಲಿ ಕಷ್ಟ ಇರ್ಬೋದು, ಅದನ್ನೇ ಹೇಳಕ್ಕೆ ಓಡಾಡಿದ್ರೆ ಆಗೋದಿಲ್ಲ ಜೀವನ. ಇವತ್ತು ಹಂಗಿಲ್ಲ ಅದು. ನಾನಾಗೋದು ಮನೆ ಕಡ್ತೆ, ನಾನಾಗೋದಕ್ಕೆ ಗದ್ದೆ ತಗೊಂಡೆ. ಒಂದು ಸತಿ ಹೇಳಿದ್ರೆ ಚಂದ, 2 ಸತಿ ಹೇಳಿದ್ರೆ ಚಂದ, 3 ಸತಿ ಹೇಳಿದ್ರೆ ಚಂದ, 10 ಸತಿ ಅದನ್ನೇ ಹೇಳಿದ್ರೆ ನೀನೇನು ಮನಸ್ನೋ ನಾಯೋ ಅಂತಾನೆ ಮಗ. ಎಷ್ಟು ಸತಂದಿ ಅದನ್ನೇ ನೀನು ಮಡಿಕೋಕತ್ತನಿಂದ ನೀನೇ ಅಂದರೆ ಎಲ್ಲಿಗಪ್ಪ ಮಡಿಕೋ ಹೋಗುವ? ಅದಕ್ಕೆ ನಾವೆಲ್ಲ ಸುಮ್ಮನೆ ಬರೀ ಯಾವುದೋ ಒಂದು ಕಾಲದಲ್ಲಿ ಶಕ್ತಿ ಇತ್ತು ಈಗ ಇಲ್ವಲ್ಲ. ಈಗ ಕೊಟ್ಟವನ್ ಭಗವಂತ ಏನು ಕೊಟ್ಟವನೇ? ಚಾನ್ಸ್. ಇಷ್ಟು ತಿಂಗಳು ದುಡ್ದೆ, ಇಷ್ಟು ತಿಂಗಳು ಸಂಪಾದನೆ ಮಾಡಿದೆ, ನೀನೇನೋ ಚೆನ್ನಾಗಿ ನೋಡ್ಕೊಂಡೆ ಮನೆ, ಇನ್ಮೇಲೆ ಆನಂದವಾಗಿರೋದು, ನೀನು ಆನಂದವಾಗಿರೋದು ನೀ ಕಲ್ತ್ಕೋ. ಯಾರು ಆನಂದ ಕೊಡೋದಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಭಜನೆ ಮಾಡ್ತಾರೆ, ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಭಜನೆ ಮಾಡ್ತಾರೆ. ಈ ಓಂ ಶಕ್ತಿಗೆ ಹೋಗೋರು ಭಜನೆ ಮಾಡ್ತಾವ್ರೆ, ಅವ್ರು ಸ್ವಲ್ಪ ಚೇಂಜ್ ಮಾಡ್ಕೊಬಿಟ್ಟವ್ರೆ. ಈ ಓಂ ಶಕ್ತಿಗೆ ಹೋಗೋರು ನೋಡಿದೆ ಬಸ್ಸಲ್ಲಿ, ಬಸ್ಸಪ್ಪ ಬಸ್ಸು, ಓಂ ಶಕ್ತಿ ಬಸ್ಸು, ಡ್ರೈವರಪ್ಪ ಡ್ರೈವರು, ಓಂ ಶಕ್ತಿ ಡ್ರೈವರ್. ಅಲ್ಲ, ಮಾದಪ್ಪನ ಮುಂಚೆರು ಕುಡಿದ್ರೆ ಮಾದಪ್ಪ ಒಳ್ಳೇದು ಮಾಡ್ತಾನೆ, ಮಾರಮ್ಮನ ಮುಂಚೆರು ಕುಡಿದ್ರೆ ಮಾರಮ್ಮ ಒಳ್ಳೇದು ಮಾಡ್ತಾಳೆ. ಈ ಡ್ರೈವರ್ ಸುತ್ತ ಮಲಗರು ಬಂದಂಗೆ ಕುಡಿದ್ರೆ ಅವನೇನು ಮಾಡನ್ ಪಾಪ? ಬಸ್ ತಗೋಗಿ ಕಾಲು ಬಿಟ್ಬಿಟ್ಟು ಅವನು ಆ ಪುಣ್ಯ ಆಗುತ್ತೆ. ಅದಕ್ಕೆ ದೇವ್ರ ಮುಂಚೆರಲ್ವಾ ಕುಣಿಬೇಕಾದ್ದು, ಮಾಡಬೇಕಾದ್ದು ದೇವ್ರ ಧ್ಯಾನ ಅಲ್ವಾ? ಹೆಂಗ್ ಬಂದ್ರು ನಾರದ್ರು ಕೈಲಾಸಕ್ಕೆ, ಶಿವನ್ ಧ್ಯಾನ ಮಾಡ್ಕೊಂಡು ಬಂದ್ರು ಆನಂದವಾಗಿ. ಶಿವನೇ ದಯಾಗಣನೆ, ಹರ ಹರ ಶಂಕರ ಮಹಾದೇವ, ಗೌರಿ ಮನೋಹರ ದೇವ, ಹೊರೆಯೋ ಮುಕ್ಕಣ್ಣ ಶಂಕರ, ಶಿವ ಶಂಕರ ಶಂಭೋ. ಏನು ಆನಂದವಾಗಿ ಬಂದರೆ ಎಲ್ಲ ಕೈಲಾಸವೆಲ್ಲವೂ ಕೂಡ ಮತ್ತಷ್ಟು 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 ಶಿವಮಯವಾಗಿ. ಇವರೇ ಶಿವಧ್ಯಾನ ಮಾಡ್ತಿದ್ರು, ನಾವರು ಅದನ್ನ ಮಾಡ್ಕೊಂಡು ಬಂದ್ರು. ಆ ಭಗವಂತ ಕೇಳ್ತಿದ್ದಾನೆ, ನಾರದ ಸದಾಕಾಲ ದೈವಧ್ಯಾನ ಮಾಡುತ್ತ, ಲೋಕಲೋಕಗಳನ್ನ ಸಂಚಾರ ಮಾಡುತ್ತ, ಸುಜನರಿಗೆ ಸದಾ ಸುಖಬೋಧನೆ ಮಾಡುತ್ತ, ದುಷ್ಟರನ್ನು ತಿದ್ದಿ ದಾರಿಗೆ ತರುವಂತ ನಿನ್ನ ಕಾಯಕವೇ ಶ್ರೇಷ್ಠ ನಾರದ. ಹೌದು ನನ್ನಪ್ಪ, ತಿದ್ದಿ ಬುದ್ಧಿ ಹೇಳುವ ಶಕ್ತಿ ಇದೆಯೇ ಹೊರತು ಬದಲಾಯಿಸುವ ಶಕ್ತಿ ನನಗಿಲ್ಲ ದೊರೆಯೇ. ಹಾಗೊಂದು ವೇಳೆ ಲೋಕದಲ್ಲಿ ಕತ್ತಲು ಕವಿದರೆ ಬೆಳಕು ಮೂಡಿಸಬೇಕಾದವನು ಭಾಸ್ಕರ ಸೂರ್ಯದೇವ. ಕತ್ತಲನ್ನು ದೂರ ಮಾಡೋನು ಸೂರ್ಯ. ಆದ್ರೆ ಬದುಕಿನಲ್ಲಿ ಅಸತ್ಯ, ದುರುಳತನ, ದೌರ್ಜನ್ಯ ಇವೆಲ್ಲ ಬಂದ್ರೆ ಬೆಳಕು ಮೂಡಿಸಬೇಕಾದವರು ಯಾರು? ನೀನೇ ತಾನೇ ಶಿವನೇ ಅಲ್ಲವೇ? ನಾರದ, ಈ ಪೀಠಿಕೆ ಅರ್ಥವೇನಪ್ಪ? ಮತ್ತೇನೂ ಇಲ್ಲ ನನ್ನಪ್ಪ. ಸದಾಕಾಲ ಹೋಮ ಅವನ ಯಾಗ ಯಜ್ಞಗಳಿಂದ ತುಂಬಿ ತುಳುಕಾಡುತ್ತಿದ್ದ ಭೂಲೋಕದಲ್ಲಿ ತುರುಳರ ತಾಂಡವವ ಅತಿಯಾಗಿದೆ. ನಿನ್ನನ್ನೇ ನಂಬಿದ ಶರಣರು ನೊಂದಿದ್ದಾರೆ ಸ್ವಾಮಿ. ಮಗದೊಂದು ಕಡೆ ಶಿವ ಶಿವ ಎನ್ನುವರ ನಾಲಿಗೆ ಸೀಳಿಸುತ್ತಿದ್ದಾನೆ ಒಬ್ಬ ರಕ್ಕಸ. ಮತ್ತೂ ಒಂದು ಕಡೆ ನಿನ್ನ ಮೇಲೆ ಅಪರಿಮಿತವಾದ ಭಕ್ತಿ ಇದ್ದರೂ ಶಿವನ ಯಾವ ರೀತಿ ಧ್ಯಾನ ಮಾಡಬೇಕೆಂಬ ಅರಿವಿಲ್ಲದೆ ಮೂಢರಾಗಿ ಬೇಡ ಕಂಪಣರು ಮೂಢ ಭಕ್ತಿ ಮಾಡ್ತಾ ಇದ್ದಾರೆ ಶಿವನೇ. ಅವೆಲ್ಲವನ್ನು ದೂರ ಮಾಡಬೇಕಾದ್ರೆ ನಿನ್ನ ಕರುಣೆಯ ಕಣ್ಣೋಟವೊಂದಲ್ಲವೇ ನನ್ನಪ್ಪ? ನಿನ್ನ ಕರುಣೆಯ ಭೂಲೋಕದ ಮೇಲೆ ಬೀಳಬೇಕು. ಅಸತ್ಯವೇ ತುಂಬಿ ತುಳುಕಾಡುತ್ತಿರುವ ಕತ್ತಲಾಗಿರುವ ಭೂಲೋಕ ಬೆಳಕಾಗಬೇಕು. ನಿನ್ನನ್ನೇ ನಂಬಿ ಮಕ್ಕಳಿಲ್ಲದೆ ಪರಿತಪಿಸುತ್ತಿರುವ ದಂಪತಿಗಳಿಗೆ ಮಕ್ಕಳ ಫಲವಾಗಬೇಕು. ದುರುಳನ ಅಟ್ಟಹಾಸವನ್ನು ಮಟ್ಟ ಹಾಕಬೇಕು. ಮಹಾದೇವ, ಶಿವ, ಶಂಕರ, ನೀನು ಭೂಲೋಕದಲ್ಲಿ ಅವತರಿಸಬೇಕು. ನಿಜ ನಾರದ ಮಹರ್ಷಿ, ಬಲ್ಲೆ ನಾನು. ಅದಕ್ಕೊಂದು ಕಾಲ ಕೂಡಿ ಬರಬೇಕು, ಸಂದರ್ಭ ಒದಗಬೇಕು. ನಾನಾಗಿ ನಾನು ಭೂಲೋಕದಲ್ಲಿ ಅವತರಿಸುತ್ತೇನೆ. ನಾರದ, ಕತ್ತಲು ತುಂಬಿರುವ ನಾಡಿಗೆ ಬೆಳಕು ನೀಡಬಲ್ಲೆ.
ದುಷ್ಟನಾಗಿ ಶಿವಭಕ್ತರನ್ನು ಶಿಕ್ಷೆ ಮಾಡುತ್ತಿರುವ ಶ್ರವಣನನ್ನು ಮಟ್ಟ ಹಾಕಬಲ್ಲೆ, ಬೇಡ ಕಂಪಣರಿಗೆ ಶಿವದೀಕ್ಷೆ ಕೊಡಬಲ್ಲೆ. ಆದರೆ ನೀನು ಹೇಳುತ್ತಿರುವೆಯಲ್ಲ, ಮಕ್ಕಳಿಲ್ಲದೆ ನೊಂದಿದ್ದಾರೆ ಎಂದು. ಯಾರು ಬಲ್ಲೆ? ನಾನು ಬಲ್ಲೆ. ಉತ್ತರಾಜಮ್ಮ ಶಿವದಾಸ ದಂಪತಿಗಳು ಅವರೇ ತಾನೇ ನನ್ನ ಪ್ರಿಯ ಭಕ್ತರಾದಂತ ಉತ್ತರಾಜಮ್ಮ ಮತ್ತು ಶಿವದಾಸ. ಆ ದಂಪತಿಗಳಿಗೆ ಮಕ್ಕಳ ಭಾಗ್ಯವಿಲ್ಲ. ಆದರೆ ನಾರದ, ಪೂರ್ವ ಜನ್ಮದ ಕರ್ಮ ಫಲದಿಂದ ಈ ಜನ್ಮದಿ ಮಕ್ಕಳ ಪಡೆವ ಭಾಗ್ಯವಿಲ್ಲ. ಪೂರ್ವ ಜನ್ಮದ ಕರ್ಮದಿಂದ ಶಿವದಾಸ ಉತ್ತರಾಜಮ್ಮ ಈ ಜನ್ಮದಲ್ಲಿ ಮಕ್ಕಳು ಪಡೆಯೋ ಭಾಗ್ಯ ಅವ್ರಿಗಿಲ್ಲ. ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ, ಶಿವನೇ ಕೊಡುವದಾತ ನೀನು ಕೊಡಲಾರೆ ಎಂದರೆ ಯಾರ ಬೇಡುವರೋ ನೊಂದ ಶರಣರು. ಅಲ್ಲ ಕಣಪ್ಪ, ಲೋಕನಾಥ ನೀನು, ಲೋಕನಾಥ ನೀನು, ಶಿವ ನೀನು, ನೀನು ಭಗವಂತ, ನೀನೇ ಮಕ್ಕಳ ಫಲ ಅವ್ರಿಗಿಲ್ಲ ಅಂದ್ರೆ ಇನ್ಯಾರು ಬೇಡ್ತಾರವರು? ಅದಕ್ಕೆ ಭಗವಂತ ಹೇಳ್ತಾನಂತೆ, ನಾರದ, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ಅವರಿಗೆ ಬದುಕಿನಲ್ಲಿ ನೆಮ್ಮದಿ ನೀಡುವನು ನಾನಾಗಿರಬಹುದು. ಆದರೆ ದೈವವನ್ನು ಮೀರಿದ್ದೊಂದಿದೆ, ವಿಧಿ ಅಂತೇಳಿ. ವಿಧಿ, ಸಾವು, ನೋವು, ಸಂತಾನ ಇವೆಲ್ಲವೂ ವಿಧಿಯ ಕಾರ್ಯ. ನನ್ನ ಕರುಣೆಯೊಂದಾದರೆ ಸಾಧ್ಯವಾಗದು ನಾರದ. ಅಧಿಕ ಕರ್ಮಫಲವಿದ್ದ ಮೇಲೆ ಮಕ್ಕಳ ಭಾಗ್ಯ ಅವರಿಗಿಲ್ಲ, ಇಲ್ಲ ಇಲ್ಲ. ಶಿವನೇ ಹಾಗೆನ್ನದಿರು ನನ್ನಪ್ಪ. ಉತ್ತರಾಜಮ್ಮ ಶಿವದಾಸ ದಂಪತಿಗಳು ಮಾಡದಿರುವ ವ್ರತವಿಲ್ಲ, ಮಾಡದಿರುವ ಪೂಜೆಗಿಲ್ಲ, ಸದಾ ಕಾಲ ನಿನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಗೆ ಮಕ್ಕಳ ಫಲ ಕೊಡಬಲ್ಲೆಯ ನಾರದ? ಮಕ್ಕಳ ಅಳೆವ ಭಾಗ್ಯವಿಲ್ಲ ಉತ್ತರಾಜಮ್ಮನಿಗೆ, ಆದರೆ ಮಕ್ಕಳ ಪೊರೆವ ಭಾಗ್ಯವನ್ನು ಕೊಡ್ತೇನೆ. ಅಂದ್ರೆ ಮಕ್ಕಳನ್ನ ಎರುವ ಭಾಗ್ಯ ಇಲ್ಲ ಅವಳಿಗೆ, ಪೊರೆವ ಭಾಗ್ಯ, ಸಾಕೋ ಭಾಗ್ಯವನ್ನು ಕೊಡ್ತೇನೆ. ಯಾರನ್ನ? ಭೂಲೋಕದಲ್ಲಿ ಅವತರಿಸಲಿಕ್ಕೆ ಹೊರಟಿರುವ ನನ್ನನ್ನೇ ಪೊರೆವ ಭಾಗ್ಯ. 12 ವರ್ಷಗಳ ತನಕ ಮಗುವನೆತ್ತಿ ಮುದ್ದಾಡುವ ಭಾಗ್ಯವನ್ನ ಉತ್ತರಾಜಮ್ಮನಿಗೆ ಕೊಡ್ತೇನಪ್ಪ. ಹೋಗಿ ಬಾ, ಇನ್ನು ಮುಂದೆ ಭೂಲೋಕದ ಕಲ್ಯಾಣಕ್ಕಾಗಿ ನಾನೇ ಅವತರಿಸ್ತೇನೆ ಅಂತೇಳಿ ಭಗವಂತ ಶಂಕರ ಅರೆಗಣ್ಣು ಮುಚ್ಚಿದ. ಓಂ ನಮಃ ಶಿವಾಯ. ಇಡೀ ಕೈಲಾಸವೆಲ್ಲವೂ ಶಿವಮಯವಾಗಿದೆ. ಭಕ್ತಿ ಭಜನೆಯಿಂದ ಮರ್ದನಿಸಲಾರಂಭಿಸಿದೆ. ಹೀಗಿರುವಾಗ ಇತ್ತ ಭೂಲೋಕದಲ್ಲಿ ಉತ್ತರ ದೇಶದ ಶ್ರೀಶೈಲದ ಸನಿಹದಲ್ಲಿ ಇರುವುದು ಉತ್ತಮ ಪುರವೋ. ಉತ್ತರ ದೇಶದ ಶ್ರೀಶೈಲದ ಸನಿಹದಲ್ಲಿ ಇರುವುದು ಉತ್ತಮ ಪುರವು. ಶಿವದಾಸ ಆ ಉತ್ತರಾಜಮ್ಮ ಬಾಳಿ ಬದುಕುವ ಶರಣ ದಂಪತಿ. ಜಯ ಜಯ ಮಹಾದೇವ, ಜಯ ಜಯ ಮಹಾದೇವ, ಜಯ ಜಯ ಮಹಾದೇವ. ಉತ್ತರದ ಶ್ರೀಶೈಲದ ಸನಿಹದಲ್ಲಿ ಉತ್ತಮಾಪುರವೆಂಬತಕ್ಕಂಥ ಒಂದು ಗ್ರಾಮ, ಶರಣರೇ ತುಂಬಿ ತುಳುಕಾಡುವ ನಾಡು. ಆ ಉತ್ತಮಾಪುರದಲ್ಲಿ ಉತ್ತರಾಜಮ್ಮ ಮತ್ತು ಶಿವದಾಸ ಎನ್ನುವಂತ ಶರಣ ಸಾತ್ವಿಕ ದಂಪತಿಗಳು. ಎಂಥ ದಂಪತಿಗಳು ಅಂದ್ರೆ ನಮ್ಮ ಮಾದೇಗೌಡರು ದೇವಮ್ಮ ಇದ್ರಲ್ಲ, ಅಂತ ದಂಪತಿಗಳು. ಸದಾ ಭಗವಂತನ ಧ್ಯಾನ. ಬಡತನ ಸಿರಿತನಕ್ಕೆ ಬದಲಾಗದವರು. ಬದಲಾಗಬಾರ್ದು ಮನುಷ್ಯ. ಬಡತನ ಇದ್ದಾಗ ಹಂಗೆ ಇರಬೇಕು, ಶ್ರೀಮಂತಿಕೆ ಬಂದರೂ ಒಂದೇ ಥರ ಇರಬೇಕು. ದುಡ್ಡು ಜೋಬಲ್ಲಿ ಇದ್ದಾಗ ಒಂಥರ ಮಾತಾಡ್ಬಿಟ್ಟು ದುಡ್ಡೆಲ್ಲ ತೀರೋದ್ಮೇಲೆ ಒಂಥರ ಮಾತಾಡಿದ್ರೆ ಮನುಷ್ಯ ಅಂದಾರ. ಅವ್ರನ್ನ ಅಹಂಕಾರಿ ಅಂತಾರೆ. ಅದಕ್ಕೆ ಭಗವಂತ ಕೊಟ್ಟ ಭಾಗ್ಯ. ಯಾರ ಕೇಳ್ತಾರೆ, ಏನ್ ಸ್ವಾಮಿ ಮನೆ ಬಹಳ ಚೆನ್ನಾಗಿ ಕಟ್ಟಿದ್ದೀರಿ ಅಂತಾರೆ. ಏನನ್ಬೇಕು ಗೊತ್ತಾ? ಏನೋ ಬಾಪ ಭಗವಂತ ಕಣ್ಬಿಟ್ಟ ಕಟ್ಟಿವ್ನಿ ಅನ್ಬೇಕು. ಹಂಗನ್ನೋದಿಲ್ಲ. ಕಟ್ತೆ ಕಣಪ್ಪ 30 ಅನ್ಕಂಡೆ, ಹಂಗುವೆ ಅವನು 35 36 ಆಗೋಯ್ತು. ಏನ್ ನಮ್ಮ ಊರವ್ರಿಗೆಲ್ಲ ಹೊಟ್ಟೆ ಕೆಚ್ಕನೋ ಅನ್ನೋದು. ಏನ್ ಇವನು ಒಬ್ಬನೇ ಮನೆ ಕಟ್ಟವ್, ನೀನ್ ಯಾರು ಕಟ್ಟಿಯಲ್ಲ ಜಗತ್ತಲ್ಲಿ ಅನ್ನೋ.
ಏನು ಅದಕ್ಕೆ ಅದು ಬೇರೆ ಇತ್ತೀಚೆಗೆ ಯಾರೋ ಅಮ್ಮಂದೊಂದು ಫೋಟೋ ಹಾಕೋಕೆ ಶುರು ಆಗ್ಬೇಡ, ಅವಳ ತಾಯಿ ಇಷ್ಟಿಷ್ಟ ಆ ಥರ ಕಣ್ಣ ಬಿಟ್ಕೊಂಡು ಯಾವ ದಂಡನ ಮಾರಮ್ಮನೂ ಇಲ್ಲ ಆ ತಾಯಿ ಮುಂಚೆರೆ. ಈಚೆ ಕೆಲಕ್ಕೆ ಸುಣ್ಣ ಎರಚಿ ಆಚೆ ಕೆಲಕ್ಕೆ ಮಕ್ವಾಡ ಕಟ್ಟಿ ಎದುರುಗಳ ಅಮ್ಮನ ಮಗ ಕಟ್ಟಿಬಿಟ್ಟವ್ರೆ. ನಮ್ಮ ಮನೆ ಕಣ್ಣೇ ಸಾಕ್ಬಿಡ್ತಾರೆ ಊರು ಜನವೆಲ್ಲ. ಮನೆ ಕಟ್ತವ್ರೆ ಯಾರು ಸ್ವಾಮಿ? ನಾನೇ. 35 ಲಕ್ಷ. ಏನು ಮನೆ ಮುಂಚೆ ಕಾರು? ಯಾವುದೋ ಹೊಸ ಕಾರು ತಂದೆ ಕಂಬಪ್ಪ. ಮಗ ತಂದ ಮೊನ್ನೆ ಬೆಂಗಳೂರಲ್ಲಿ ಅವನೆಲ್ಲೋ ತಂದ. ಅವನಿಗೇನು ಬೇಕಾದಂಗ ಬಿದ್ದದೆ ತಂದ 18 ಲಕ್ಷವಂತೆ ತಂದು ನಿಲ್ಸವನೆ. ನಾ ಬೇಡ ಕಣಪ್ಪ, ನಮ್ಮೂರು ಸರಿ ಇಲ್ಲ ಅಂದ್ರು ತಂದು ನಿಲ್ಸವನೆ. ಅದಕ್ಕೆ ನಮ್ಮ ಅಣ್ಣ ತಮ್ಮದಿರ ಕಣ್ಣು ಸರಿ ಇಲ್ಲ, ಅದಕ್ಕೆ ಟಾರ್ಪಲೋಸ್ ನಿಲ್ಸಿವನೆ ಅನ್ನೋದು. ಏನು ಕಾರ್ನೇ ಕಾಣ್ರಿ ಈ ಪ್ರಪಂಚದ ಜನ ಅನ್ನುವಂಗೆ ಕೆಲವು ಜನ ಬುದ್ಧಿ. ಏನೋ ಈ ವಯಸ್ಸಲ್ಲಿ ಕತ್ತಲ್ಲಿ ಚೈನು, ಕೈಲಿ ಗ್ಯಾಸ್ ಲೈಟು, ಯಾವುದು ಕೈ ಕಟ್ಟು ಬ್ರಾಸ್ಲೈಟು ಅಂದರೆ ಮೊಮ್ಮಗಳು ಮಗಳು ಮಾಡಿಸ್ಕೊಟ್ಲು. ಮನೆ ಕಟ್ತವ್ರು ಯಾರು ಅಂದ್ರೆ ಏನಂದ? ನಾನೇ ಕಟ್ತವನು 35 ಲಕ್ಷ ಅಂದಪ್ಪ. ಕಾರ್ ತಂದವ್ರು ಯಾರು ಅಂದ್ರೆ ಏನಂದ? ಮಗ ತಂದ 18 ಲಕ್ಷ ಅಂದ. ಆಭರಣ ಮಾಡಿಸ್ತವ್ರು ಯಾರು ಅಂದ್ರೆ ಏನಂದ? ಮಗಳು ಮಾಡಿಸ್ಕೊಟ್ಲು ಅಂದ. ಏನೋ ಮಗ ಉದ್ಧಾರ ಮಾಡ್ತಾನೆ ಅಂತ ಹೇಳ್ಕೊಂಡ ಅವನು ಹಿಡಿತಾ ಸರಿಯಾಗಿ ಹಿಡ್ದವನೇ. IPL ಹಿಡ್ದವನೇ. IPL ದುಡ್ಡು ಕಟ್ತಾವನ್ ಪುಣ್ಯಾತ್ಮ. 6 ತಿಂಗಳಿಗೆ ಮನೆ ಕುಡ್ಸ್ ಮಾಡ್ಬಿಟ್ಟ ಪುಣ್ಯಾತ್ಮ. ಮನೆ ಸೆಲೆಗ್ರಿಮೆಂಟ್ ಆಯ್ತು, ಕಾರು ಫೈನಾನ್ಸರು ಎಳ್ಕೊಂಡೋದ್ರು, ಕತ್ತಲ್ಲಿ ಚೈನ್ ಹೋಗಿ ಕೈಲಿದ್ದು ಬ್ರಾಸ್ಲೈಟ್ ಹೋಗಿ ಬ್ಯಾಂಕ್ ಸೇರ್ಕತ್ತು. ಬಸವಪ್ಪನ ದೇವಸ್ಥಾನ ಮುಂಚೆ ತಲೆ ಮೇಲೆ ಬಟ್ಟೆ ಹಾಕ ಕೂತವನೆ. ಯಾರೋ ಹೋಗೋರು ರೋಡಲ್ಲಿ, ಏನಪ್ಪಾ ಹೋದ ವರ್ಷ ಗಾಜ್ನೂರ್ ಒಳಗಂಗೆ ಬಾಳ್ತಿದ್ದೋ, ಈ ವರ್ಷ ಹಿಂಗೆ ಆಗೋದಲ್ಲೋ ಅಂದ್ರೆ ಏನು ಮಾಡಿಯಪ್ಪ, ದೇವ್ರು ಕಣ್ಣಿಲ್ಲ ಅಂತ ನಾಗ. ಮನೆ ಕಟ್ತೋನ್ ಅವನಂತೆ, ಕಾರ್ ತಂದೋನ್ ಮಗನಂತೆ, ಆಭರಣ ಮಾಡಿಸ್ತೋಳ್ ಮಗಳಂತೆ. ಯಾಕೆ ಹಿಂಗಾಯ್ತು ಅಂದ್ರೆ ಬಸವೇಶ್ವರನ್ ಕಣ್ಣಿಲ್ಲ. ಎಂತ ನ್ಯಾಯ ಮಾಡಿ ಸಂಕಟ ಬಂದಾಗ ವೆಂಕಟರಮಣ ಅನ್ನಬಾರ್ದು. ಕೊಟ್ಟೋನವನೇ, ತಗೊಂಡು ಹೋದೋನವನೇ. ಶಿವ ಕೊಟ್ಟ ಭಾಗ್ಯ. ಹಾಗೆ ಈ ಶರಣ ದಂಪತಿಗಳು ಕೊಟ್ಟಿದ್ದೆಲ್ಲವೂ ಶಿವನು ಕೊಟ್ಟ ಭಾಗ್ಯ ಅಂದವರು. ಕಳೆದುಕೊಳ್ಳಿಕ್ಕೆ ನಾವೇನು ತರ್ಲಿಲ್ವಲ್ಲ ಈ ಲೋಕದಲ್ಲಿ ಅಂತೇಳಿ ಆ ದಂಪತಿಗಳು ಹೇಗಿದ್ರು ಅಂದ್ರೆ, ಸದಾ ಶರಣರ ಸೇವೆಯ ಮಾಡುತ್ತ ಉತ್ತಮ ಪುರದೊಳು ದಂಪತಿಗಳು ಸದಾ ಶರಣರ ಸೇವೆಯ ಮಾಡುತ್ತ ಉತ್ತಮ ಪುರದಿ ದಂಪತಿಗಳು ಹಸಿದ ಒಡಲಿಗೆ ಅನ್ನವನಿಕ್ಕುವ, ಹಸಿದ ಒಡಲಿಗೆ ಅನ್ನವ ನೀಡುವ ಶ್ರದ್ಧೆಯ ಕಾಯಕ ಗೈರುವರು. ಸತಿಪತಿಗಳು ಒಂದಾದೊಡೆ ಸಂಸಾರವೇ ಕೊರಸು. ಸತಿಪತಿಗಳು ಒಂದಾದೊಡೆ ಕಾಯಕ ನಿಷ್ಠರು. ಸದಾಕಾಲ ಕಾಯಕ, ಸದಾಶಿವ ಧ್ಯಾನ, ಸದಾಕಾಲ ಭಗವಂತನ ಧ್ಯಾನ, ಶರಣರ ಸೇವೆ. ತಾವು ಗಳಿಸಿದ್ದರಲ್ಲಿ 3/4 ಭಾಗ ಸದ್ವಿನಿಯೋಗಕ್ಕಾಗಿ ಬಳಸೋರು. ಎಲ್ಲ ಕೊಟ್ಟಿದ್ರು. ಇಡೀ ಗ್ರಾಮದ ಜನ, ಅಕ್ಕಪಕ್ಕದ ಗ್ರಾಮದ ಜನ ಇದ್ದರಿರಬೇಕು ಶಿವದಾಸ ಉತ್ತರಾಜಮ್ಮನಂಗೆ ಅನ್ನೋರಂಗಿದ್ರು. ಎಲ್ಲರೂ ಒಳ್ಳೇದು ಬಯಸೋರೆ, ದಾನ ಮಾಡೋರೆ, ಧರ್ಮ ಮಾಡೋರೆ. ಅವ್ರ ಬಗ್ಗೆ ಯಾವುದೇ ಕೊಂಕಿಲ್ಲ, ಒಂದು ಕೆಟ್ಟ ಗುಣ ಇಲ್ಲ ದಂಪತಿಗಳಲ್ಲಿ. ಮುಖದಲ್ಲಿ ಸಾತ್ವಿಕವಾದ ಕಳೆ, ನೊಸಲಲ್ಲಿ ಸದಾಕಾಲ ಭಸ್ಮಧಾರಣೆ, ಕೊರಳಲ್ಲಿ ಲಿಂಗ, ಸದಾಕಾಲ ಭಗವಂತನ ಧ್ಯಾನ. ಇಂಥ ಶರಣರಿಗೆ ಭಗವಂತ ಒಂದೇ ಒಂದು ಕೊರತೆ ಇಟ್ಬಿಟ್ಟ. ಯಾವ ಕೊರತೆ? ಮಕ್ಕಳಿಲ್ಲ ಎನ್ನುವ ಕೊರಗ ಇತ್ತಿಹನಲ್ಲೋ ಶಿವನು. ವಿಧಿಯ ಕ್ರೂರತೆ ಎಂಬಂತೆ ಮಕ್ಕಳಿಲ್ಲದೆ ನರಳಿದರು ಶರಣ ದಂಪತಿಗಳು. ನೋಡಿ, ಜಗತ್ತಿನಲ್ಲಿ ಏನೇನೋ ಭಾಗ್ಯ ಕೊಡ್ತಾನೆ ಭಗವಂತ. ಅವೆಲ್ಲ ಇದ್ರೂ ಇರ್ಬೋದು, ಇಲ್ಲದ್ರೂ ಇರ್ಬೋದು. ಆದರೆ ವಂಶೋದ್ಧಾರಕ ಬೇಕು. ಒಂದು ಮಕ್ಕಳು ಅಂದ್ರೆ ಆ ಮನೆಗೊಂದು ಶೋಭೆ. ಆ ಒಂದೆರಡು ಮಕ್ಕಳಾದ್ರೆ ಅಪ್ಪ ಅವ ದುಡಿತಾರೆ. ಆ ದುಡಿಮೆ ಮಾಡಿದಾಗ ಆ ಜನ ಅಂತಾರೆ, ಸರಿ ಕಣೆ ಅವ್ರ ಕೆಲಸ ಅಂತಾರೆ. ಮಕ್ಕಳೇ ಇಲ್ಲ ಅಂದ್ರೆ ಜನ ಅಂತಾರೆ, ಯಾತಕಪ್ಪ ಹಿಂಗೆ ಮಾಡ್ತಿದ್ದೇವೆ ಇವು, ಒಂದು 5 ಇಲ್ಲ, ಒಂದು ಹೆಣ್ಣಿಲ್ಲ, ನೋಡಪ್ಪ 15 ಗಂಟೆ ಕತ್ತೆ ದುಡ್ದಂಗೆ ದುಡಿತಾರೆ, ಮಾಡೋ ಕೆಲಸ ಇಲ್ಲ ಅವ್ರಿಗೆ. ಅದಕ್ಕೆ ಮಕ್ಕಳಿರಬೇಕು.
ಬಾಲಕರಿಲ್ಲದ ಬಾಲೆದೇತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗೆ, ಬಾಡಿಗೆ ಎತ್ತು ದುಡಿದಂಗೆ ಆ ಜನ್ಮ, ಆ ಸುಂಡು ಬಾಳೆ ಎಲೆಯ ಒಗೆದಂಗೆ. ಮಕ್ಕಳಿಲ್ದಿರೋ ಹೆಣ್ಣಿನ ಜನ್ಮ ಬಾಡಿಗೆ ಎತ್ತು ದುಡ್ದಂಗೆ ಅಂತಾನೆ ಕವಿ. ಬಾಡಿಗೆ ಎತ್ತು ದುಡ್ದ ಹಂಗಾಯ್ತು ಜನ್ಮ. ಅದಕ್ಕೆ ಆ ಮಕ್ಕಳ ಭಾಗ್ಯ ಬೇಕು. ಅರಮನೆ ಇದ್ದೊಡೇನು ಅಂಬೆಗಾಲಳುವ ಮಗನಿಲ್ಲದ ಮೇಲೆ, ಸಿರಿತನವೇನಿದ್ದೊಡೇನು ಪ್ರೀತಿಯ ಕಂದನಿಲ್ಲದ ಮೇಲೆ, ಭೋಗ ಭಾಗ್ಯವಿದ್ದೊಡೇನು, ಭೋಗ ಭಾಗ್ಯವಿದ್ದೊಡೇನು ಮಡಿಲಲಾಡುವ ಕಂದನಿಲ್ಲದ ಮೇಲೆ. ಸುತರಿಲ್ಲದ ಬಾಳು ಅಗಲಿರುಳು ಕಣ್ಣೀರಿನ ಗೋಳು, ಸುತರಿಲ್ಲದ ಬಾಳು ಅಗಲು ಇರುಳು ಕಣ್ಣೀರಿನ ಗೋಳು. ಇಲ್ಲದೆ ಉತ್ತರಾಜಮ್ಮ ಅಗಲಿರುಳು ಕಣ್ಣೀರ ಇಳುವಳು, ಮನದಲ್ಲಿ ನೊಂದು ಶಿವದಾಸನು ಸದಾ ಕಾಲವು ಮರಗುವನು. ಕೊಡು ಶಿವನೇ ಮಕ್ಕಳ ಬಲವ ಎನ್ನುತ್ತ ದಂಪತಿಗಳು ಹೇಳುತ್ತೀ. ಮಕ್ಕಳಿಲ್ಲದೆ ಕೊರಗಿಹರು ಶರಣ ದಂಪತಿಗಳು ತಾವು, ಸುತರಿ